ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅನಿತಾ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ಉಡುಪಿ ಸ್ಟೈಲಿನಲ್ಲಿ ಮಜ್ಜಿಗೆ ದೋಸೆ ಯಾವ ಥರ ಮಾಡೋದಂತ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಮಜ್ಜಿಗೆ ದೋಸೆ ಯಾವ ಥರ ಮಾಡೋದಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆ ತಗೊಂಡು 1-2 ಕಪ್ ಆಗುವಷ್ಟು ಅಕ್ಕಿ ಹಾಕ್ಕೋಬೇಕು. ಮಾಮೂಲಿ ರೇಷನ್ ಅಕ್ಕಿಯನ್ನೇ ಹಾಕ್ಕೊತಾ ಇದ್ದೀನಿ. 2 ಕಪ್ ಅಕ್ಕಿ ಹಾಕಿದ ನಂತರ 1-2-3 ಟೈಮ್ ಚೆನ್ನಾಗಿ ನಾವು ವಾಶ್ ಮಾಡ್ಕೋಬೇಕು. ಅಕ್ಕಿಯನ್ನು 1-2-3 ಟೈಮ್ ಚೆನ್ನಾಗಿ ನಾನು ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಲೀಟ್ರ್ ಆಗುವಷ್ಟು ಮಜ್ಜಿಗೆಯನ್ನು ಹಾಕ್ಕೊತಾ ಇದ್ದೀನಿ. ಮಜ್ಜಿಗೆ ಫ್ರೆಶ್ ಆಗಿರ್ತಕ್ಕಂಥ ಮಜ್ಜಿಗೆಯನ್ನೇ ಹಾಕ್ಕೋಬೇಕು. ಜಾಸ್ತಿ ಹುಳಿ ಬಂದಿರತಕ್ಕಂತಹ ಮಜ್ಜಿಗೆಯನ್ನು ಹಾಕ್ಕೋಬಾರ್ದು. ತಟ್ಟೆ ಮುಚ್ಚಿ ನೆನೆಯೋದಕ್ಕೆ ಬಿಡೋಣ. ನೋಡಿ, 1 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಕಾಳನ್ನು ತಗೊಂಡಿದ್ದೀನಿ. ಮೆಂತ್ಯ ಕಾಳನ್ನು ಸಹ ನಾವು ನೆನೆಸಿಕ್ಕೋಬೇಕು. ಒಂದು ಅರ್ಧ ಕಪ್ ಆಗುವಷ್ಟು ಅವಲಕ್ಕಿಯನ್ನು ತಗೊಂಡು ವಾಶ್ ಮಾಡಿಕೊಂಡು ಈ ಥರ ನೆನೆಸಿಕ್ಕೋಬೇಕು. ಅವಲಕ್ಕಿ ಮತ್ತು ಮೆಂತ್ಯ ಕಾಳನ್ನು ನಾನು ಮಜ್ಜಿಗೆಯಲ್ಲೇ ನೆನೆಸಿಕೊಂಡಿದ್ದೀನಿ. ಅಕ್ಕಿಯನ್ನು ಸುಮಾರು 4-5 ಅವರ್ ಆದರೂ ನಾವು ನೆನೆಸಿಕ್ಕೋಬೇಕು. ಅಕ್ಕಿಯನ್ನು 4-5 ಅವರ್ ನೆನೆಸಿಕೊಂಡಿದ್ದೆ. ಈಗ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಅವಲಕ್ಕಿ ಮತ್ತು ಮೆಂತ್ಯ ಕಾಳನ್ನು ನಾನು ಸಪ್ರೇಟ್ ಬೌಲಲ್ಲಿ ನೆನೆಸಿಕೊಂಡಿದ್ದೆ. ಈಗ ಅಕ್ಕಿ ಜೊತೆಗೆ ಸೇರಿಸ್ಕೊಳ್ಳೋಣ. ಅಕ್ಕಿ ಜೊತೆಗೆ ಅವಲಕ್ಕಿಯನ್ನು ಸೇರಿಸಿದ ನಂತರ ಒಂದು ಮಿಕ್ಸಿ ಜಾರ್ ತಗೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾವು ನುಣ್ಣಗೆ ಪೇಸ್ಟ್ ಥರ ರುಬ್ಕೋಬೇಕು. ಅಕ್ಕಿಯನ್ನು ರುಬ್ಕೊಳ್ಳೋವಾಗ ನಾವು ಸ್ವಲ್ಪನೂ ಸಹ ತರತರಿಯಾಗಿ ರುಬ್ಕೋಬಾರ್ದು. ಕಂಪ್ಲೀಟಾಗಿ ನುಣ್ಣಗೆ ಪೇಸ್ಟ್ ಥರ ರುಬ್ಕೋಬೇಕು. ನೋಡಿ, ಈ ಥರ ಪೇಸ್ಟ್ ಥರ ರುಬ್ಕೋಬೇಕಾಗುತ್ತೆ. ರುಬ್ಕೊಂಡಿರ್ತಕ್ಕಂಥ ಅಕ್ಕಿ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಇರ್ತಕ್ಕಂತಹ ಅಕ್ಕಿಯನ್ನು ಸಹ ಇದೇ ಥರ ರುಬ್ಕೊಂಡು ಪಾತ್ರೆಗೆ ಹಾಕ್ಕೋಬೇಕು. ಅಕ್ಕಿ ಎಲ್ಲ ರುಬ್ಕೊಂಡಿದ್ದಾಯಿತು. ಒಂದು ಪಾತ್ರೆಗೆ ಹಾಕ್ಕೊಂಡು ಈ ಥರ ನೀಟಾಗಿ ಕಲಿಸ್ಕೋಬೇಕು. ನೋಡಿ, ಒಂದೇ ಡೈರೆಕ್ಷನಲ್ಲಿ ಈ ಥರ ಕಲಿಸ್ಕೋಬೇಕಾಗುತ್ತೆ. ರುಬ್ಬೋವಾಗ ಸ್ವಲ್ಪನೂ ಸಹ ನೀರು ಹಾಕ್ಕೋಬಾರ್ದು. ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕಿದ ನಂತರ ಎಲ್ಲ ಈ ಥರ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಕಲಿಸ್ಕೊಬಿಡಬೇಕು. ತಟ್ಟೆ ಮುಚ್ಚಿ ರಾತ್ರಿ ಎಲ್ಲ ನಾವು ಫರ್ಮೆಂಟೇಷನ್ಗೆ ಬಿಡಬೇಕು. ರಾತ್ರಿ ಇಡೀ ಎಲ್ಲ ಈ ಥರ ಫರ್ಮೆಂಟೇಷನ್ಗೆ ಬಿಡೋದ್ರಿಂದ ದೋಸೆ ಸೂಪರಾಗಿ ಬರುತ್ತೆ. ನಾನು ಬೆಳಗ್ಗೆ ತಟ್ಟೆ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಉದುಗು ಬಂದಿದೆ. ಈಗೆಲ್ಲ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಳೋಣ. ಸ್ಟವ್ ಮೇಲೆ ದೋಸೆ ತವಾ ಇಕ್ಕೋಬೇಕು. ತವಾ ಸ್ವಲ್ಪ ಬಿಸಿ ಆದಮೇಲೆ ಹಿಟ್ಟನ್ನು ಈ ಥರ ಸೌಟಿಂದ 2 ಸೌಟ್ ಆಗುವಷ್ಟು ಹಾಕ್ಕೋಬೇಕು. ಹಿಟ್ಟು ಹಾಕಿದ ನಂತರ ದೋಸೆಯನ್ನು ಜಾಸ್ತಿ ಸ್ಪ್ರೆಡ್ ಮಾಡೋಕ್ಕೆ ಹೋಗಬಾರ್ದು. ಸ್ವಲ್ಪ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಒಂದು ತಟ್ಟೆ ಮುಚ್ಕೋಬೇಕು. ತಟ್ಟೆ ಮುಚ್ಚಿ ದೋಸೆ ಈ ಥರ ಮಾಡ್ಕೊಳ್ಳೋದ್ರಿಂದ ದೋಸೆ ತುಂಬ ಚೆನ್ನಾಗಿ ಗೂಡಾಗಿ ಬರುತ್ತೆ. ದೋಸೆ ನೋಡಿ, ಜೇನುಗೂಡು ಥರ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಷ್ಟು ಚೆನ್ನಾಗಿ ಬಂದಿದೆ. ನಾವು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಳ್ಳೋಣ. ಮಜ್ಜಿಗೆ ದೋಸೆಗೆ ತುಪ್ಪ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ತುಪ್ಪ ಹಾಕೋದಕ್ಕೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿಕೊಂಡು ಎಣ್ಣೆ ಸಹ ಅಪ್ಲೈ ಮಾಡ್ಕೋಬೋದು. ದೋಸೆ 2 ಕಡೆ ಟರ್ನ್ ಮಾಡಿಕೊಂಡು ಚೆನ್ನಾಗಿ ಸುಡ್ಕೋಬೇಕು. ನೋಡಿ, ದೋಸೆ ಚೆನ್ನಾಗಿ 2 ಕಡೆ ಸುಟ್ಕೊಂಡಿದ್ದಾಯಿತು. ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ಇದೇ ಥರ ನಾವು ಮಿಕ್ಕಿರ್ತಕ್ಕಂಥ ಹಿಟ್ಟನ್ನು ಸಹ ದೋಸೆ ಮಾಡ್ಕೊಬಿಡೋಣ. ದೋಸೆ ಅಂತೂ ಸಖತ್ತಾಗಿ ಜೇನುಗೂಡು ಥರ ಗೂಡಾಗಿ ತುಂಬ ಚೆನ್ನಾಗಿ ಬಂದಿತ್ತು. ದೋಸೆ ಮಾಡೋದಕ್ಕೆ ನಿಮ್ಮ ಹತ್ರ ಫ್ರೆಶ್ ಮಜ್ಜಿಗೆ ಇಲ್ಲ ಅಂದರೆ ಮೊಸರನ್ನು ಸಹ ಈ ಥರ ಮಜ್ಜಿಗೆ ಮಾಡಿಕೊಂಡು ಹಾಕ್ಕೋಬೋದು. ದೋಸೆ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂದರೆ ಅಷ್ಟು ಸೂಪರಾಗಿ ಬಂದಿದೆ. ನಾನು ತೋರಿಸಿರ್ತಕ್ಕಂಥ ಕ್ವಾಂಟಿಟಿಯಲ್ಲಿ ಸುಮಾರು 15 ದೋಸೆ ಆಗಿತ್ತು. ಮಜ್ಜಿಗೆ ದೋಸೆಯನ್ನು ನಾವು ಕಡಲೆಬೀಜ ಚಟ್ನಿ ಆಗಲಿ, ಕಾಯಿ ಚಟ್ನಿ ಆಗಲಿ ಹಾಗೂ ವೆಜಿಟೇಬಲ್ ಕುರ್ಮಾ ಜೊತೆ ಆಗಲಿ ತಿನ್ಬೋದು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ದೋಸೆ ನೋಡಿ ಮುರಿದು ತೋರಿಸ್ತೀನಿ. ಎಷ್ಟು ಸಾಫ್ಟಾಗಿ ಅಂದರೆ ಅಷ್ಟು ಸಾಫ್ಟಾಗಿ ಸ್ಪಾಂಜಿಯಾಗಿ ಬಂದಿದೆ. ಮಜ್ಜಿಗೆ ದೋಸೆಯನ್ನು ಹೋಟೆಲ್ನಲ್ಲಿ ಯಾವ ಥರ ಮಾಡ್ತಾರೋ ಅದೇ ಥರ ನಾವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ಅದರಲ್ಲೂ ಫ್ರೆಂಡ್ಸ್, ಮಜ್ಜಿಗೆ ದೋಸೆ ಯಾವ ಥರ ಮಾಡೋದು ಅಂದ್ಬಿಟ್ಟು ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್.